ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ಬಗ್ಗೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಜನರು ಬಿಜೆಪಿಗೆ ಅಭೂತಪೂರ್ವ ಆಶೀರ್ವಾದ ನೀಡಿದ್ದಾರೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಜನರನ್ನು ನರಕ ಸದೃಶ ಪರಿಸ್ಥಿತಿಯಿಂದ ಪ್ರಧಾನಿ ನರೇಂದ್ರ ಮೋದಿ ರಕ್ಷಿಸಿದ್ದಾರೆ. ಈ ಬಾರಿ ಬಿಜೆಪಿ ಗೆದ್ದಿರಲಿಲ್ಲ ಅಂದ್ರೆ ಅಲ್ಲಿನ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತಿತ್ತು ಎಂದು ಅಭಿಪ್ರಾಯಪಟ್ಟರು. ಬಿಜೆಪಿ ಅಭ್ಯರ್ಥಿಗಳು ರಸ್ತೆಗೆ ಬಂದಾಗ ಜನರು ಕಣ್ಣೀರು ಹಾಕಿ ಸ್ವಾಗತಿಸುತ್ತಿದ್ದಾರೆ ಎಂದು ಹೇಳಿದರು. ಇನ್ನು ಕೇರಳ ಮತ್ತು ತಮಿಳುನಾಡಿನಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ರಚನೆಗೆ ಅವಕಾಶ ಸಿಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಅವರು, ಕೇರಳದಲ್ಲಿ 7 ಪಕ್ಷಗಳು ಸೇರಿ ಕಿಚಡಿ ಸರ್ಕಾರ ರಚನೆ ಮಾಡ್ತಿವೆ ಎಂದು ಟೀಕಿಸಿದರು. ತಮಿಳುನಾಡಿನಲ್ಲಿ ಡಿಎಂಕೆ ಜೊತೆ ಇದ್ದವರು ರಾತ್ರೋರಾತ್ರಿ ಟಿವಿಕೆ ಜೊತೆ ಸೇರಿದ್ದಾರೆ ಎಂದು ವ್ಯಂಗ್ಯ ಮಾಡಿದ್ದಾರೆ. ಬಿಜೆಪಿ ಗುಮ್ಮ ತೋರಿಸಿ ಯಾವ ಮಟ್ಟಕ್ಕೆ ಅವ್ರನ್ನ ಇದು ಮಾಡಿದ್ರು ಅಂತಂದ್ರೆ ಅವರನ್ನು ಬಿಟ್ಟರೆ ಇಲ್ಲ. ಇದೇ ಮಾತನ್ನ ರೇವಂತ್ ರೆಡ್ಡಿ ಅವರು ಹೇಳಿದ್ರು. ಕಾಂಗ್ರೆಸ್ ನೈತೋ ಮುಸಲ್ಮಾನ್ ನಹಿ ಅಂತ ಅಲ್ಲಿ ಒಬ್ಬ ಮೌಲ್ವಿ ಹೇಳಿದ್ರು. ಆ ಪದ ಬಳಕೆ ನನಗೆ ಮಾಡೋಕ್ಕಾಗೋದಿಲ್ಲ, ಅದನ್ನ ಡ್ಯಾಶ್ ಅಂತ ಬಿಟ್ಟುಬಿಡ್ತೇನೆ. ನಿಮ್ಗೆಲ್ರಿಗೂ ಗೊತ್ತಿರೋ ಪದ. ಆದರೆ ಸರಿಯಾದ ಗಸ್ತು ಕೊಟ್ಟ ಮೌಲ್ವಿ ಮುಸಲ್ಮಾನ್ ನೈತೋ ಕಾಂಗ್ರೆಸ್ ನೈ ಅಂತ. ಈಗ ಅರ್ಥ ಆಗಿರ್ಬೇಕು ದೇಶದ ಜನರಿಗೆ ಕಾಂಗ್ರೆಸ್ನ ಪರಿಸ್ಥಿತಿ ಏನು ಅಂತಕ್ಕಂಥದ್ದು.